ಗೈಸ್ ಜಿಮ್ ಮುಗಿಸ್ಕೊಂಡು ಮನೆ ಕಡೆಗೆ ಬಂದಾದ್ಮೇಲೆ ಗೊತ್ತಾಯ್ತು ನಮ್ಮ ಕ್ಯಾಟ್ ಒಳಗಡೆನೆ ಐತೆ ಹಂಗಂತ ಸುಮಾರು ಜನ ಕಮೆಂಟ್ ಎಲ್ಲ ಹಾಕಿರಿ ಬ್ರೋ ಈ ಹೆಸರು ಇಡಿ ಆ ಹೆಸರು ಇಡಿ ಹಿಂಗೆ ಅಂತ ರೋಸಿ ಅಂತ ಇಡಿ ಬ್ರೋ ಅಂತ ಒಬ್ರು ಹಾಕಿದ್ರು. ರೋಸಿ ಚೆನ್ನಾಗೈತಾ. ಇನ್ನೊಬ್ರು ಏನಂತ ಹಾಕಿದ್ರು ಗೊತ್ತಾ, ಬ್ರೋ ಬೆಕ್ಕು ಅಂತಾನೆ ಇಡಿ ಬ್ರೋ ಹೆಸರು ಅಂತಾನು ಹಾಕಿದ್ರು. ಬೆಕ್ಕು ಅಲ್ವಾ ಗೈಸ್, ಬೆಕ್ಕು ಅಂತಾನೆ ಇರ್ಲಿ ಗೈಸ್, ಬೆಕ್ಕು ಬಾಯ್ಲಿ ಅಂತ. ಮನೆ ಒಳಗಡೆ ಬಂದರೆ ಎಷ್ಟು ಆ್ಯಕ್ಟಿವ್ ಆಗುತ್ತೆ ಅಂದರೆ ಶಿಬಿ ಬೇಕು. ನೋಡಿ ಇಲ್ಲಿ ಫುಲ್ ಆಟ ಆಡೋದು ಮಾತ್ರ. ಹಾಂ ಗೈಸ್, ನಮ್ಮಮ್ಮ ಬೆಕ್ಕಿಗೆ ಆ ಯೆಲ್ಲೋ ಕಲರ್ ಯಾಕೆ ಹಾಕ್ತಾರೆ, ಇಲ್ಲಿ ಬಾ ಇಲ್ಲಿ ಬೇಗ ಬಾರೆ ಇಲ್ಲಿ ನಾಟಕ ಸಾಕು ಬಾಯ್ ಹಾಡು ಒಂದು ಬಾ ಫಸ್ಟ್ ಮೊಟ್ಟೆ ತಿನ್ನೋ ಅಂತ. ಮೊಟ್ಟೆ ತಿನ್ನು ನೋಡೋಣ ಹೆಂಗೆ ತಿಂತೀಯ. ನೋಡಿದ್ರ ಮೊಟ್ಟೆ ಹೆಂಗೆ ತಿನ್ನತ್ ನೋಡಿ ಗೈಸ್ ನಾವು ಅಪ್ಪನೇ ಈಗ ಹೊರಗಡೆ ಹೊರಟವ್ರೆ. ಎಲ್ಲ ಲೈಟಾಗಿ ಮಾತ್ರ ಮಳೆ ಸ್ಪ್ರೇ ಆದಂಗೆ ಐತೆ. ಜರ್ಕಿನು ಗ್ಲೌ ಇದ್ಯಾಕಮ್ಮ 2 ಗೇಟ್ ತೆಗ್ದ. ಇಲ್ಲ ಅಂದರೆ ಅದ್ರ ಪಕ್ಕಕ್ಕೆ ಕಾಲೇಜ್ ಇದೆಯಲ್ಲ ಆ ನೇರ ಬೇಕಾದ್ರೆ ಅಷ್ಟು ಹೊಸೂರ ಆಗ್ತದೆ. ಹಾಂ ಬಾಯ್ ಪಾಪ. ಗೈಸ್ ಅಲ್ಲಿ ನೋಡಿ ಅಲ್ಲಿ ಬೆಕ್ಕು ಸೀಟ್ ಮೇಲೆ ಹೆಂಗೆ ಕೂತೈತೆ ಅಲ್ಲಿ. ಮಳೆ ಬಂದ್ರೆ ಏನಾಗುತ್ತೆ ಅಂದ್ರೆ ನೀರು ನಿಂತ್ಬಿಡುತ್ತೆ. ಅದಕ್ಕೆ ಇಲ್ಲಿಂದ ಇಷ್ಟು ಕಟ್ ಮಾಡೋದು ಉದ್ದಕ್ಕೆ ಅಂತ. ಕಟ್ ಮಾಡ್ಬಿಟ್ಟು ಇದನ್ನ ಅಗಲ ಮಾಡ್ಬೇಕಂತಲ್ಲ. ಅಗಲ ಮಾಡಿ ಮತ್ತೆ ಇದೇ ಜಾಲರಿ ಆಗುತ್ತೆ. ಹಿಂಗೆ ಕಂಬಿ ಥರ ಜಾಲರಿ ಮಾಡುತ್ತೆ. ಮತ್ತೆ ಅದು ತಂದು ಕೊಡ್ತೀರಾ? ಕಟ್ ಮಾಡೋದು. ಇಲ್ಲಿ ಮಳೆ ಬಂದ್ಬಿಟ್ರೆ ನೀರು ಒಳಗೆ ಫುಲ್ ಬಿಡುತ್ತೆ. ಗೈಸ್ ಆ್ಯಕ್ಚುಲಿ ಇವಾಗ ಇಲ್ಲಿ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಸೋಣ ಅಂತ. ಏನಕ್ಕೆ ಅಂದರೆ ಇಲ್ಲಿ ಮಳೆ ಏನಾದ್ರು ಬಂದರೆ ಇಲ್ಲಿ ನೀರು ನಿಲ್ಲುತ್ತೆ. ಸೊ ಇಲ್ಲಿ ನಿಂತಿರೋ ನೀರೆಲ್ಲ ಫುಲ್ ಇಲ್ಲಿವರೆಗೆ ಬರುತ್ತೆ. ಲಾಸ್ಟ್ ಟೈಮ್ ನಾನು ನಿಮಗೆ ತೋರಿಸಿದ್ನಲ್ಲ, ಸೊ ಆ ಥರ ಆಗಿಬಿಡುತ್ತೆ. ಅದಕ್ಕೆ ಇಲ್ಲಿ ಸ್ವಲ್ಪ ಅಗಲ ಮಾಡೋಣ ಅಂತ ಈಗ ಪ್ಲ್ಯಾನ್. ಈಗ ಅಗಲ ಮಾಡಿಬಿಟ್ಟು ಗ್ರಿಲ್ಸ್ ಇಡೋದು. ಅದೇ ಒಂದು ಇದು ಬರುತ್ತಲ್ಲ ರಾಡ್, ಅದು. ತಲೆಗೆ ಬೇರೆ ಎಣ್ಣೆ ಬೇರೆ ಹಚ್ಚಿರಲಿಲ್ಲ, ಸುಮಾರು ದಿನ ಆಗಿತ್ತು. ಅದಕ್ಕೆ ನಮ್ಮ ಅಮ್ಮನ ಕೈಲಿಗೆ ಎಣ್ಣೆ ಹಚ್ಚಿಸ್ಕೊತಾ ಇದ್ದೀನಿ ಗೈಸ್. ಅಮ್ಮ ಅವ್ರ ಹತ್ರ ಜಾಲ್ರಿನ ತಂದಿದ್ರೆ ತಗೊಂಡು ಬನ್ನಿ ಅಂತವ್ರೆ. ತಗೊಬರ್ಲ ನಾನು. ಓಹೋ ಇದಿಲ್ ಕೂತೈತಿದು. ಸೈಜು ಒಂದು ಅಲ್ಲಿ ನೋಡು, ಒಂದು 6 ಇಂಚ್ ಅಗಲ ಇರುತ್ತೆ, 8 ಇಂಚ್ ಅಗಲ ಇರುತ್ತೆ. ಆಮೇಲೆ ಉದ್ದ ಎಷ್ಟು ಸಿಗುತ್ತೆ ನೋಡ್ತೀವಿ ಬಂದ್ರೆ ಅದ್ರ ಅಳತೆಗೆ ನಾವು ಇಟ್ಕೊಂಡು ಇದು ಮಾಡ್ಕೊಂಡು ಮತ್ತೆ ಜಾಸ್ತಿ ಹೊಡೆದ್ರೆ ಇಂಚ್ ಆಗುತ್ತೆ. ದೊಡ್ಡದೇ ತಗೊಂಡ್ಬಂದಿರಿ, ನೋಡ್ಕೊಂಡಿದ್ಯಲ್ಲ. ವೆಲ್ಡಿಂಗ್ ಅಂಗಡಿ ಇದು ಒಂದು ಗ್ರಿಲ್ಸ್ ಮಾಡ್ಕೊಡ್ಬೇಕಿತ್ತು ಅಣ್ಣ. ಒಂದು 12, 8, 8.5, 12 ಫೋಟೋ ತೋರಿಸಿ ಆ ಥರ. ಗೈಸ್ ಆ್ಯಕ್ಚುಲಿ ಒಂದು 3-4 ವೆಲ್ಡಿಂಗ್ ಶಾಪಿಗೆ ಹೋಗಿದ್ದೆ. ಬಟ್ ವೆಲ್ಡಿಂಗ್ ಶಾಪಲ್ಲಿ ಏನಂದರೆ ಹುಡುಗರುಗಳಿಲ್ಲ. ಮತ್ತೆ ನಾಳೆ ಸಿಗುತ್ತೆ ಅಂತ ಬೇರೆ ಹೇಳಿದ್ರು. ಅದಕ್ಕೆ ವಾಪಸ್ ಬಂದೆ ಮನೆಗೆ. ಗೈಸ್ ನಾವು ಅಪ್ಪನೂ ಈಗ ಮನೆ ಕಡೆಗೆ ಬಂದರು. ಅದು ನೋಡಿದ್ರ ಪಾಪ ಅವರು ತೆಗ್ದಿರೋದು ಸಾಕಲ್ವಾ ಅಷ್ಟು. ಅಲ್ಲ ಅದು ಗ್ರಿಲ್ಲು ಏನು ಹಾಕೋದು ಬೇಡ, ಅದು ಹಂಗೆ ಬಿಡೋಣ. ನೋಡೋಣ, ಮಾಡ್ಸೋಣ, ಗ್ರಿಲ್ ಮಾಡಿಸೋದು ಚೆನ್ನಾಗಿ ಕಾಣುತ್ತೆ. ಅಲ್ಲ ನಾನು ಹೇಳೋದು ಇನ್ನೂ ಕ್ಲೀನಾಗಿ ನೀರು ಹೋಗುತ್ತಲ್ಲ ಅಂತ. ಒಂದು ಲೆಕ್ಕದಲ್ಲಿ ಎಲೆ ಪಲ್ಯ ಎಲ್ಲ ಚೆನ್ನಾಗಿ ಹೋಗುತ್ತೆ ಅಲ್ವಾ ಚುಬಾ? ಅಲ್ಲ ನಾನು ಹೇಳ್ತಿರೋದು ಗ್ರಿಲ್ ಏನೋ ಹಾಕೋದು ಬೇಡ. ಗ್ರಿಲ್ ಹಾಕಲಿಲ್ಲ ಅಂದ್ರೆ ಎಲೆ ಪಲ್ಯ ಎಲ್ಲ ಚೆನ್ನಾಗಿ ಹೋಗುತ್ತೆ ಅಲ್ವಾ? ಅವನು ಯಾಕೋ ನಾಳೆ ಮಾಡ್ಕೊಡ್ತೀನಿ ಅನ್ನಲ್ಲ. ಬೇಡ ಅಂದ್ರೆ ಆಯ್ತಲ್ಲ, ಮೂರ್ತಿ ಅನ್ನೋದು ಹಿಂಗೆ ಇಲ್ಲಿ ಬಿಡು ಮೂರ್ತಿ ಅಣ್ಣ ಅಂತ. ಗೈಸ್ ಆದರೂ ಮಳೆ ಹೆಂಗೆ ಬರ್ತಿದೆ ಅಂದರೆ ಫುಲ್ಲು ಲೈಟಾಗಿ ಸ್ಪ್ರೇ ಮಾಡ್ದಂಗೆ ಬರ್ತೈತೆ. ಸೊ ಆ್ಯಕ್ಚುಲಿ ಈಗ ಈ ವೆದರಲ್ಲಿ ಸ್ವಲ್ಪ ದಿನ ಆದಮೇಲೆ ಚಿಕ್ಕಮಂಗ್ಳೂರು ಕಡೆ ಹೋಗೋಣ ಅಂತ ಇದ್ದೀನಿ. ಅದು ಬೈಕಲ್ಲಿ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ. ಸೊ ಅಲ್ಲಿ ಮುಂಚೆ ಅಲ್ಲಿಗೆ ಹೋಗಬೇಕು ಅಂದರೆ ಆನ್ಲೈನ್ ಬುಕ್ಕಿಂಗ್ ಬೇರೆ ಮಾಡಬೇಕು. ಗೈಸ್ ನೋಡಿ ಅಲ್ಲಿ ಗುಂಡಿ ಅಷ್ಟು ಓಪನ್ ಮಾಡಿದ್ದಾರೆ. ಇವಾಗ ಆರಾಮಾಗಿ ನೀರೆಲ್ಲ ಆರಾಮಾಗಿ ಹೋಗುತ್ತೆ.
ಗೈಸ್ ಆ್ಯಕ್ಚುಲಿ ಇವಾಗ ಆ್ಯಕ್ಟಿವಾ ಮೇಲೆ ಈ ಥರ ಸೀಟ್ ಮೇಲೆ ಹಿಂಗೆ ಬಟ್ಟೆ ಹಾಕ್ತಿದ್ವಿ. ಏನಕ್ಕಂದರೆ ಇವಾಗ ನಮ್ಮ ಮನೆಗೆ ಬೆಕ್ ಬಣ್ಣ ಬೇರೆ ಸೇರ್ಕೊಂಡಿದ್ಯಾ, ಸೊ ಇಲ್ಲ ಅಂದರೆ ಸುಮ್ಮನೆ ಸೀಟೆಲ್ಲ ಕೆರೆದು ಹಾಳು ಮಾಡುತ್ತೆ ಅಂತ. ಚಿಕ್ಕಮಂಗ್ಳೂರಿಗೆ ಬೈಕಲ್ಲಿ ಹೋಗೋ ಪ್ಲ್ಯಾನು, ಜೊತೆಗೆ ನನಗೆ ಬೈಕಲ್ಲಿ ಹೋಗೋಕ್ಕೆ ಇಷ್ಟ. ಆದರೆ ಬೈಕಲ್ಲಿ ಹೋದರೆ ಏನು ಗೊತ್ತಾ, ನಮ್ಮ ಅಮ್ಮನ ಜೊತೆಗೆ ನಮ್ಮ ಗಾನವಿನ ಕರ್ಕೊಂಡು ಹೋಗೋಕ್ಕೆ ಆಗಲ್ಲ. ಅದು ಬೇರೆ ಈಗ ನಮ್ಮ ಗಾನುಗೂ ಬೇರೆ ಈಗ ರಜಾ ಬೇರೆ. ಸೊ ಅವಳು ಅವತ್ತು ಮೊನ್ನೆನೇ ಹೇಳ್ತಿದ್ಲು, ಅಣ್ಣ ಎಲ್ಲರೂ ಕರ್ಕೊಂಡು ಹೋಗೋಣ ಅಂತ. ಸೊ ಈಗ ನಾನು ಬೈಕಲ್ಲಿ ಹೋದರೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಅತ್ಲಾಗಿ ಕಾರಲ್ಲೇ ನೋಡೋಣ. ನಾವು ಅಪ್ಪನ ಕೇಳ್ತೀನಿ, ಏನಾದ್ರು ಕಾರಲ್ಲಿ ಹೋಗಿ ಬಂದರೆ ಎಲ್ಲರೂ ಆರಾಮಾಗಿ ಹೋಗಿ ಬರ್ಬೋದು. ಗೈಸ್ ನೀವೊಂದ್ಸಲ ಕಮೆಂಟ್ ಮಾಡಿ, ಕಾರಲ್ಲಿ ಹೋಗ್ಬೇಕಾ ಬೈಕಲ್ಲಿ ಹೋಗ್ಬೇಕಾ ಅಂತ. ಗೈಸ್ ನಮ್ಮ ಮನೆಗೆ ನಮ್ಮಮ್ಮ ಫುಲ್ಲು ಸಾಂಬ್ರಾಣಿ ಹಚ್ಚೋರೆ. ಯಾಕೋ ಸ್ವಲ್ಪ ಸೊಳ್ಳೆ ಜಾಸ್ತಿ ಆಗಿತ್ತು ಅಂತ ನೋಡಿ, ಅದಕ್ಕೆ ಮನೆಯೊಳಗಡೆ ಸ್ವಲ್ಪ ಹೊಗೆ. ಇದು ಅಮ್ಮ ಚಿಕ್ಕಮಂಗ್ಳೂರು ಹೋಗಿ ಬರೋಣ. ಒಂದು 2 ದಿನ ಆದಮೇಲೆ 3 ದಿನ ಆದಮೇಲೆ ಟಿಕೆಟ್ ಬುಕ್ ಮಾಡ್ಬೇಕು ಅಲ್ಲಿಗೆ ಹೋಗ್ಬೇಕು ಅಂದರೆ. ಅಲ್ಲಿ ಮುಳ್ಳಯ್ಯನಗಿರಿ ಅಂತ ಐತೆ ಬೆಟ್ಟ. ಹಾಂ, ಇನ್ನೇನು ಕಾರಲ್ಲಿ ಅಂದರೆ ನಾನು ಅಮ್ಮ ಗಾನು ಅಷ್ಟೇ. ಬೈಕಲ್ಲಾದರೆ ಇನ್ನೇ ನಾನು ಒಬ್ಬನೇ. ಅಂದರೆ ಅದೇ ಫ್ರೆಂಡ್ಸ್ ಯಾರಾದರೂ ಬರ್ತಾರೆ ಜೊತೆಗೆ. ನೋಡಂತಾರೆ ಈಗ ಅಮ್ಮ ಹೇಳಿದ್ ತಗೊಂಬ ನೋಡೋಣ. ಅಲ್ಲ ಟಿಕೆಟ್ ಬುಕ್ ಮಾಡಬೇಕು ಅಂತ ಹೇಳ್ತಾರೆ. ಮಾಡಿದ್ರೆ ಆಯಿತು, ಏನು ಒಂದಿನ ಹೆಚ್ಚು ಕಮ್ಮಿ ಹೋಗ್ಬೋದು. ಏನು ಇವಾಗಲೇ ಮಾಡಬೇಕು ನಾಳೆನೇ ಹೋಗ್ಬೇಕು ಅನ್ನಂಗೆ ಏನಿಲ್ಲ. ಒಂದಿನ ಲೇಟ್ ಆಗುತ್ತೆ, ನಾಳೆ ಟಿಕೆಟ್ ಬುಕ್ ಮಾಡಿದ್ರೆ ಅಷ್ಟೇ. ಏನು ಚಿಕ್ಕಮಂಗ್ಳೂರು ಮಗನೇ ಮಳೆ ಜಾಸ್ತಿ ಇರುತ್ತೆ. ಮಳೆ ಇವಾಗ ಜಾಸ್ತಿ ಇಲ್ಲ, ಮುಂದಕ್ಕೆ ಜಾಸ್ತಿ ಆಗೋದು. ಇವಾಗ ಸ್ಪ್ರೇ ಥರ ಮಳೆ ಇವಾಗ ಹೋದ್ರೇ ಚಂದ. ವೆದರಲ್ಲೇ ಹೋಗಿ ಬಂದರೆ ಚಂದ. ರೋಡೆಲ್ಲ ಹೆಂಗೆ ಮಗನೆಯಲ್ಲಿ ಚೆನ್ನಾಗೈತೆ. ಬೈಕಲ್ಲಿ ಹೋಗ್ಬೋದಾ? ಬೈಕಲ್ಲಿ ಹೋಗ್ಬೋದು, ಕಾರಲ್ಲಿ ಹೋಗ್ಬೋದು. ಗೊತ್ತಾ ನಿಂಗೆ ರೋಡ್ ಚೆನ್ನಾಗಿ? ಹೋಗಿದ್ದೀನಲ್ಲ ನಾನು. ಅಮ್ಮ ನೋಡಿಲ್ವಲ್ಲ, ಅದಕ್ಕೆ ನಾನು ಕಾರಲ್ಲಿ ಹೋಗೋದ ಅಂದಿದ್ದು. ನೋಡಂತ ಇದು ಈಗ ಏನು ತರೋದು? ಅರ್ಧ ಲೀಟ್ರ್ ಹಾಲು ಬ್ರೂಕ್ ಎಷ್ಟು ಪ್ಯಾಕೆಟು? 10 ರೂಪಾಯಿದು ಅಲ್ಲ, 5 ರೂಪಾಯಿದು. ಆಂಟಿ ಅರ್ಧ ಲೀಟ್ರ್ ಹಾಲು. ಇದು ಸ್ಫೂರ್ತಿ ಕಾಫಿಯಿಂದ ಅದು ಕಾಫಿ ಪುಡಿ ತಗೊಬರಲ್ಲ ನೋಡೋಣ. ಫಿಲ್ಟ್ರು ಎಷ್ಟು ಕೆ ಜಿದು? 1/4 kg ತರಲ್ಲ. ಹಾಲು ಮತ್ತೆ ಬ್ರೂ ಕೊಟ್ಬಿಟ್ಟು ಈಗ ಹಂಗೆ ಹೊರಗಡೆ ಬಂದೆ. ಫುಲ್ ಡ್ರಿಸ್ಲಿಂಗ್ ಆಗ್ತಾ ಐತೆ ಈಗ. ಗೈಸ್ ಮಳೆ ಆ್ಯಕ್ಚುಲಿ ಲೇಟಾಗೆ ಬರ್ತಿತ್ತು, ಆದರೆ ಹೋಯ್ತಾ ಸಖತ್ತು ಫಾಸ್ಟಾಗೇ ಬಂತು. ಅಂದರೆ ಜೋರಾಗೇ ಬರ್ತೈತೆ ಇವಾಗ ಮಳೆ. ಇವಾಗ ಇಲ್ಲೇ ಶೆಡಲ್ಲಿ ನಿಂತಿದ್ದೀನಿ, ಜೊತೆಗೆ ಸ್ವಲ್ಪ ನೆಂದಿದ್ದೀನಿ ನೋಡಿ. ಒಂದು ಅರ್ಧ ಟೀ ಶರ್ಟ್ ನೆಂದಿದೆ. ತಗೋಣ. ಇದು ಕಾಫಿ ಪೌಡ್ರ್ ಬೇಕಿತ್ತಲ್ಲ, 1/4 kg. ಫಿಲ್ಟ್ರ್ ಕಾಫಿ ಪೌಡ್ರ್. ನೈಸು ಮತ್ತೆ ಇನ್ನೊಂದು ಡೈರೆಕ್ಟ್ ಹಾಲಿಗೆ ಹಾಕದಾ? ಒಣ್ಣಲ್ಲಿ ಮನೆಯಿಂದ ಫಿಲ್ಟ್ರ್ ಕಾಫಿ ಪುಡಿ ಅಂತ ಅಂದರು. ಹಾಂ, ಫಿಲ್ಟ್ರ್ ಮಾಡೋದೈತೆ, ಪಾತ್ರೆ ಐತೆ. ಎಷ್ಟಣ್ಣ? 200. ನಿಮಗೆ 400, ಯಾಕಂದ್ರೆ ವಿಡಿಯೋ ಮಾಡ್ತಾ ಇದ್ದಾರಲ್ಲ. ಹಂಗಾರೆ 100 ಹಾಕ್ತೀನಿ. ಗೈಸ್ ನಾವಮ್ಮ ಕಾಫಿ ಪುಡಿ ಹೇಳಿದ್ರ. ಆ್ಯಕ್ಚುಲಿ ನಾನು ಸ್ಫೂರ್ತಿ ಕಾಫಿಯಿಂದ ಹೋಗಿ ತಗೊಂಡು ಬಂದೆ. ನಾವಮ್ಮ ನಾರ್ಮಲಿ ಚಿಕ್ಕಮಂಗ್ಳೂರು ಕಾಫಿ ಪುಡಿ ತಗೊಳ್ಳೋದು. ಸೊ ಒಂದ್ಸಲ ಇದನ್ನ ಟ್ರೈ ಮಾಡೋಣ ಅಂತ ಇದನ್ನ ತಂದೆ. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಫಿಲ್ಟ್ರ್ ಇದು ಕಾಫಿ ಪೌಡ್ರ್ ನೋಡಿದ ಫಿಲ್ಟ್ರ್. ಅವರು ಕೇಳಿದ್ರು ಫಿಲ್ಟ್ರ್ ಮಾಡೋದು ಪಾತ್ರೆ ಐತಾ ಅಂತ. ಹ್ಞೂ ಅಂದೆ. 1/4 kg 200 ರೂಪಾಯಿ ಕಣಮ್ಮ. ಸ್ಟ್ರಾಂಗ್ ಐತೆ. ಗೈಸ್ ನಾನು ಅಲ್ಲಿ ಕಾಫಿಯನ್ನು ಕುಡಿಲಿಲ್ಲ, ಮನೆಗೆ ಬಂದು ಕಾಫಿ ಕುಡಿಯೋಣ ಅಂದ್ಕೊಂಡೆ. ಇನ್ನೇನೀಗ ಕಾಫಿ ಪೌಡ್ರ್ ಈಗ ತಂದನಲ್ಲ, ಸೊ ನೋಡೋಣ. ನಾವಮ್ಮ ಕಾಫಿ ಮಾಡಿ ಕೊಡ್ತಾರೆ, ಟೇಸ್ಟ್ ನೋಡೋಣ ಹೆಂಗಿರುತ್ತೆ ಅಂತ. ಸೇಮ್ ಅಲ್ಲಿ ಕುಡಿತೀವಲ್ಲ, ಸೇಮ್ ಅದೇ ಟೇಸ್ಟ್ ಇರುತ್ತೆ ಅನ್ಸುತ್ತಲ್ಲ. ಅದೇ ಟೇಸ್ಟ್. ಗೈಸ್ ನೋಡಿ ಗೈಸ್, ನಾವಮ್ಮ ಈಗ ಇದನ್ನ ಏನು ಮಾಡ್ತಿದ್ದೀಗ, ಡಿಕಾಕ್ಷನ್ ಮಾಡ್ತಾರೆ ಈಗ. ಇಲ್ಲಿ ಒಂದು ತೆಗಿತಿ ಅದು ಕಾಫಿ ಪೌಡರ್ನ ಫುಲ್ ಹಿಂಗೆ ತುಂಬಿಸಿ ಹಿಂಗೆ ಇಟ್ಟವ್ರೀಗ. ಅಲ್ಲಿ ನೀರು ಹಾಕಿದ್ಯಾ? ಗೈಸ್ ಆ್ಯಕ್ಚುಲಿ ಇವಾಗ ಕಮೆಂಟ್ಸ್ಗಳಿಗೆ ಈಗ ರಿಪ್ಲೈ ಕೊಡ್ತಿಲ್ಲ. ಸೊ ಬನ್ನಿ ಗೈಸ್ ಇವಾಗ ರಿಪ್ಲೈ ಕೊಡೋಣ. ಬ್ರೋ ಎಷ್ಟು ಎಕರ್ಸ್ ಇದೆ, ಆಮೇಲೆ ಎಷ್ಟು 1 ಎಕರೆಗೆ ಪಾಪ ಜಮೀನ್ ತೋರಿಸಿದ್ವಲ್ಲ, ಅದಕ್ಕೆ ಕಮೆಂಟ್ ಹಾಕವ್ರೆ. ಮಗನೇ ಅದೇನ್ ಗೊತ್ತಾ ಮಗನೇ, ಏರ್ಪೋರ್ಟಿಗೆ ಹತ್ರ ಇದೆ. ಮತ್ತೆ ನಮ್ಮ ಹಾಸನ್ ಸಿಟಿಯಿಂದ ಸಿಟಿ ಲಿಮಿಟ್ ಸಿಟಿಗೆ ಸೇರಿದ್ಯಲ್ಲ, ಅದರಿಂದ ಏನ್ ಹಬ್ಬ ಅಂದ್ರೆ ಒಂದ್ 4 ಕಿಲೋಮೀಟರ್ ದೂರ ಇರ್ಬೋದು. ಅಲ್ಲಿಂದ 7 ಕಿಲೋಮೀಟರ್.
ಅಲ್ಲಿಂದ 7 ಕಿಲೋಮೀಟರ್ ಆಗುತ್ತೆ. ಹಾಸನ್ ಸಿಟಿ ಲಿಮಿಟ್ ಇದೆಯಲ್ಲ ಮಗನೆ, ಹಾಸನ್ ಸಿಟಿ ಲಿಮಿಟ್ ಇಂದ ಒಂದು 3 ಕಿಲೋಮೀಟರ್ ಇರ್ಬೋದು ಆ ಸ್ಪಾಟಿಗೆ. ಇದು ಎಷ್ಟು ಎಕರೆ ಇದೆ, ಆಮೇಲೆ ಎಷ್ಟು 1 ಎಕರೆಗೆ ಅಂತ ಕೇಳೋರೆ. ಟೋಟಲ್ 2 ಎಕರೆ 16 ಕುಂಟೆ ಇದೆ. ಕುಂಟೆ 5 ಲಕ್ಷ ರೂಪಾಯಿ ಹೇಳ್ತಾ ಇದೀವಿ. ಬ್ರೋ ಗಿವ್ ಡೀಟೇಲ್ಸ್ ಆಫ್ ದ ಪ್ರಾಪರ್ಟಿ ಅಂಡ್ ಪ್ರೈಸ್. ಅದೇ ಹೇಳಾಯ್ತು. ಲ್ಯಾಂಡ್ ಡೀಟೇಲ್ಸ್ ಹೇಳಿ. ಆಕ್ಚುಲಿ ಫಾರ್ ಲ್ಯಾಂಡ್ ಟು ಪರ್ಚೇಸ್. ನಿಮ್ಮಮ್ಮ ತುಂಬಾ ಸ್ಟ್ರಿಕ್ಟ್ ಮಾರ್ರೆ, ಹಾಗಾಗಿ ನೀವು ತುಂಬಾ ಡಿಸಿಪ್ಲಿನ್ ಆಗಿ ಇದ್ದೀರಾ. ಲೋ ಅಣ್ಣ, ಕೆಟ್ಟದಾಗಿ ಬೈತೀನಿ ನೋಡು, ನಿಂಗೆ ದಿನ ವಿಡಿಯೋ ಅಪ್ಲೋಡ್ ಮಾಡಿ ಪ್ಲೀಸ್. ಕ್ಯಾಟ್ಗೆ ಒಂದು ನೇಮ್ ಇಡಿ ಬ್ರದರ್. ಕ್ಯಾಟಿಗೆ ಒಂದು ನೇಮು ಇಟ್ಟಾಯ್ತು. ಬೆಕ್ಕು. ಮಿಯಾವ್ ಬೆಕ್ಕು. ಅದಕ್ಕೊಬ್ರು ಸಿಂಬು ಅಂತ ಕಮೆಂಟ್ ಹಾಕೋರು. ಸಿಂಬು. ಏನ್ ಬಾಸ್ ಕಮೆಂಟ್ ಓದ್ತಾನೆ ಇಲ್ಲ. ವಿಡಿಯೋ ಎಂಡಲ್ಲಿ ಕಮೆಂಟ್ ಓದಿ ಮತ್ತೆ ಪಾನಿಪುರಿ ಚಾಲೆಂಜ್ ಮಾಡೇ ಇಲ್ಲ. ಮಾಡ್ತೀನಿ ಅಂತ ಹೇಳಿದ್ರಿ. ಪಾನಿಪುರಿ ಚಾಲೆಂಜು ಜೊತೆಗೆ ನಮ್ಗೆ ಆನೆವಿ ಇವಾಗ ಊರಿಗೆ ಬೇರೆ ಹೋಗೋಳೆ ಗೈಸ್. ಅವಳು ಬರ್ಲಿ, ಅವಳು ಬಂದಾದ್ಮೇಲೆ ಮಾಡೋಣ. ರೋಸಿ ಅಂತ ನೇಮ್ ಇಡು ಬ್ರೋ ಕ್ಯಾಟಿಗೆ. ರೋಸಿ ಅಂತ ನೇಮ್ ಇಡಿ ಅಂತ 2 ಜನ ಹಾಕೋರಮ್ಮ. ಹೌದಾ ಗೈಸ್? ಇಷ್ಟ ಆಗಿತ್ತು ಗೈಸ್ ಕಮೆಂಟ್ಗಳು. ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.